ಕಲಬುರಗಿ ಜಿಲ್ಲೆಯ ಈ ಮಾಡ್ಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 4, 2025 ರಂದು ರಾತ್ರಿ ಸಮಯದಲ್ಲಿ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆನೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು, ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾ ಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲ್ಗಿ ಮತ್ತು ಮಾಡ್ಬೋಳ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರ ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ, ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೇವರ್ಗಿ ತಾಲೂಕಾ ರಾಂಪುರ ಗ್ರಾಮದವರು. ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ ನಾವು 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸ್ ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೆ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇನ್ A1 ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈಗಾಗಲೇ ಚಿಟ್ಗುಪ್ಪ, ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ MOBನೂ ಓಪನ್ ಮಾಡಲಾಗಿದೆ. ಇವರು ಈ ಥರ ಹೈ ಎಂಡ್ ವೆಹಿಕಲ್ಸನ್ನು ಕಳ್ಳತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು 10,000 15,000 ಅಂದಾಜು 10,000 15,000 ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ, ಅಂದರೆ ಇವರದು ಮಾಡೋರಿದ್ದಾರೆ. ಈಗ ಒಟ್ಟು ನಾವು ಇವರ ಕಡೆಯಿಂದ 14 ವೆಹಿಕಲ್ಸ್ ರಿಕವರಿ ಮಾಡ್ಕೊಂಡಿದ್ದು. ಇನ್ನೂ ಇಬ್ಬರು ಅರೆಸ್ಟ್ ಆಗಿದೆ. ಇನ್ನೂ ಇಬ್ಬರು ಅಸೋಸಿಯೇಟ್ಸ್ ಅರೆಸ್ಟ್ ಮಾಡೋದು ಬಾಕಿ ಇದೆ. ಬಟ್ ಈಗ ನಾವು A2 ಯಾರಿದ್ದಾರೆ ಗೌಡಪ್ಪ, ಇವ್ರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ, ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರನ್ನು ಕರ್ಕೊಂಡು ಹೋಗಿರ್ತಾರೆ. ಬಟ್ ಇದರಲ್ಲಿ ಮೇನ್ ಸೂತ್ರಧಾರಿ ಮೇನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ. ಇನ್ನೂ ಇಬ್ಬರಿದ್ದಾರೆ. ಈ ಮಹಗಾಂವ್ ಕಮಲಾಪುರ ಕ್ರಾಸ್ ಒಬ್ಬರು ಕಮಲಾಪುರ. ಇನ್ನೂ ಅವ್ರಿಗೆ ನಾವು ವಶಪಡಿಸ್ಕೊಳ್ಳೋದು ಬಾಕಿ ಇದೆ. ಬಟ್ ಮೇನ್ ಅಫೆಂಡರ್ ಯಾರಿದ್ದಾರೆ ಅವ್ರು ನಾಗೇಶ್ ಇದ್ದಾರೆ. ಮೇಜರ್ ರೇವಗಿಯಲ್ಲಿ 2 ರೇವಗಿ ಜಾತ್ರೆ, ಕಮಲಾಪುರದಲ್ಲಿ 2, ಕೋಡ್ಲಿ ಕ್ರಾಸ್ 2, ಈ ಥರ ಆ ಭಾಗ ಸೈಡ್ ಇದರಲ್ಲಿ ಅಂದರೆ ಕಾಸ್ಟ್ ಜಾಸ್ತಿ ಸಿಗುತ್ತೆ ಅಂತ
ಬೇರೆ ಏನಾದರೂ ಇದೆಯಾ? ಇಲ್ಲ ಸರ್, ಒಂದು ಹೊಸದು ಮಾರಿದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ ಅಂತ. ಅದೇ ಸ್ಪೆಷಲಿಸ್ಟ್ ಇದೆ ಸರ್, ಅದೇ ಪ್ರಕಾರ. ಸೊ ಅದರಲ್ಲಿ 8 ಪಲ್ಸರ್ ಬೈಕ್ಸ್, ಎಷ್ಟು ಬೈಕ್ಸ್ ಇದೆ? ಪಲ್ಸರ್ 8 ಬೈಕ್ ಇದೆ. 8 ಪಲ್ಸರ್ ಬೈಕ್ಸ್ ಇದೆ, ಒಂದು KTM ಇದೆ, ಉಳಿದೆಲ್ಲ ಸ್ಪ್ಲೆಂಡರ್. ಅದರ್ ಸ್ಪ್ಲೆಂಡರ್ ವೆಹಿಕಲ್. ಹಳೆ ಕೇಸಸ್ ಯಾವ ವರ್ಷದ ಬೈಕ್ ಕೇಸಸ್ ಇದೆ? ಅಲ್ಲಿ ಚಿಟಗುಪ್ಪದಲ್ಲಿ 8 ಬೈಕ್, ಬಸವಕಲ್ಯಾಣದಲ್ಲಿ 4. ಅರೆಸ್ಟ್ ಆಗಿದ್ರೆ ಅವ್ರ ಮೇಲೆ MOB ಕಾರ್ಡು ಓಪನ್ ಮಾಡಲಾಗಿದೆ. ಹೋದ ವರ್ಷ. ಸೊ ಇವು ನಮ್ಗೆ ಈ ಪ್ರಕಾರ ಈ ಬೈಕ್ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಹಚ್ಚಿ ಮತ್ತು ಬೈಕನ್ನು ರಿಕವರಿ ಮಾಡಲಿಕ್ಕೆ ನಾನು DYSP ಶಾಬಾ ಶಂಕರಗೌಡ ಪಾಟೀಲ್ ಮತ್ತು CPI ಕಾಲಗಿ ಜಗದೇವಪ್ಪ ಪಾಲ ಮತ್ತು ಅವರ PSIಗಳಾಗಿರುವಂತಹ ಗೌತಮ್ ಮತ್ತು ಶ್ರೀ ತಿಮ್ಮಯ್ಯ, ಶ್ರೀ ಸಿದ್ಲಿಂಗ್ PSI ಮಾಡ್ಬೋಳ್ ಕ್ರೈಮ್, ಇವರೆಲ್ಲರನ್ನ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.